ತುಂಬ ಸಾಧಾರಣವಾದ ಒಂದು ಕಡಿಮೆ ಬೆಲೆಯ ಡ್ರೋನಿಂದ ಹಿಡಿದು ತುಂಬ ಬೆಲೆ ಬಾಳುವಂಥ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಡ್ರೋನ್ಗಳನ್ನು ಇವತ್ತು ಬಳಸ್ತಾ ಇದ್ದಾರೆ. ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಉದಾಹರಣೆಗೆ ಪೊಲೀಸರು ಬಳಸುವಂಥ ಡ್ರೋನ್ಗಳೇ ಬೇರೆ ಇರ್ಬೋದು, ಮಿಲಿಟ್ರಿಯವರು ಬಳಸುವ ಡ್ರೋನೇ ಬೇರೆ ಇರ್ಬೋದು, ಅಥವಾ ಬೇರೆ ಒಂಥರ ಹವ್ಯಾಸಿ ದೃಷ್ಟಿಯಿಂದ ಚಿಕ್ಕ ಚಿಕ್ಕ ಡ್ರೋನ್ಗಳನ್ನು ಬಳಸೋರು ಅಥವಾ ವಿದ್ಯಾರ್ಥಿಗಳು ಹೇಳ್ಕೊಡುವಂಥವ್ರು ಇಂಥದ್ದೆಲ್ಲ ಮಾಡ್ತಿದ್ದಾರೆ. ಬಟ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದರೆ ಇದನ್ನೇ ಒಂದು ಮೂಲವಾಗಿ ಸೈಬರ್ ಅಪರಾಧಿಗಳು ಒಂದು ಸೈಬರ್ ಟೆರರಿಸ್ಟ್ ಅಥವಾ ಸೈಬರ್ ಭಯೋತ್ಪಾದಕರು ಅಂತೇನು ಹೇಳ್ತೀವಿ ಎರಡು, ಇವರಿಬ್ಬರು ಅದನ್ನು ಹೇಗೆ ದುರುಪಯೋಗ ಮಾಡ್ಕೊತಿದ್ದಾರೆ. ಹೌದು, ಇಂಥ ಘಟನೆಗಳು ತುಂಬ ನಡೆದಿದ್ದಾವೆ. ನಮ್ಮ ಭಾರತದಲ್ಲಿ ಇದು ಅಷ್ಟು ನಡೆದಿಲ್ಲ ಅಂದರೂ ಕೂಡ ಬೇರೆ ದೇಶಗಳಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಈಗ ನೋಡಿ, ಒಂದು ಡ್ರೋನ್ ಅಂದ ತಕ್ಷಣ ನಮ್ಮ ಕಲ್ಪನೆ ಬರೋದು ಒಂದು ಚಿಕ್ಕ ಒಂದು ಆಟಿಕೆ ಅಂತಿದೆ, ಕೈಲಿ ಹಿಡ್ಕೋಬೋದು, ಅದು ಭಾಳ ಆದರೆ ವೇಟು ಇಲ್ಲ, ಅಷ್ಟು ಹಗುರವಾಗಿದೆ, ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಅದಕ್ಕೊಂದು ರಿಮೋಟ್ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡಿದ್ರೆ ಆಯಿತು. ಅದರಲ್ಲೊಂದು ಕ್ಯಾಮ್ರಾ ಇರುತ್ತೆ, ನೀವು ಹೇಳಿದಾಗೇ ಒಂದು ಬ್ಯಾಟ್ರಿ ಇರುತ್ತೆ. ಸೊ ಆ ಕ್ಯಾಮ್ರಾ ಏನೇನು ತೋರಿಸುತ್ತೆ ಅದನ್ನು ಇವರು ರೆಕಾರ್ಡ್ ಮಾಡ್ಕೋಬೋದು. ಇದು ಸಾಧಾರಣವಾಗಿ ಒಂದು ಕಲ್ಪನೆ ಡ್ರೋನ್ ಬಗ್ಗೆ. ಇದಲ್ಲದೆ ಏನೆಲ್ಲ ಇರುತ್ತೆ ಡ್ರೋನಲ್ಲಿ ಅಂತ. ಈಗ ನೋಡಿ, ಆ ಡ್ರೋನ್ನಲ್ಲಿ ಒಂದು ವಸ್ತುವನ್ನು ಕೂಡ, ಅಂದರೆ ಒಳ್ಳೆ ಕ್ವಾಲಿಟಿ ಡ್ರೋನ್ ತೊಗೊಂಡ್ರೆ ಅಥವಾ ಸ್ವಲ್ಪ ತೂಕ ಎತ್ತುವಂಥ ಡ್ರೋನ್ ತೊಗೊಂಡ್ರೆ ಒಂದು ವಸ್ತುವನ್ನು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಕಳಿಸ್ಬೋದು. ಸೊ ಇದಕ್ಕೆ ಕೆಲವು ಉದಾಹರಣೆಗಳು ಕೊಡ್ತೀನಿ, ಯಾಕಂದರೆ ವೀಕ್ಷಕರಿಗೆ ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳಿ. ನೋಡಿ, ಈ ವಸ್ತುವನ್ನು ಕಳಿಸೋದಾದರೆ ಏನು ಅಂತ. ನಿನ್ನೆ ನಮ್ಮ ಗಡಿ ಭದ್ರತಾ ಪಡೆ ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿನ ಮಹಿಳಾ ಯೋಧರು ಪಾಕಿಸ್ತಾನದ ಗಡಿ ದಾಟಿ ಬಂದಂಥ ಒಂದು ಡ್ರೋನನ್ನು ಹೊಡೆದು ಉಳಿಸಿದ್ದಾರೆ. ಆ ಡ್ರೋನನ್ನು ನಮ್ಮ ಸೈನಿಕರು ವಶಪಡಿಸ್ಕೊಂಡಿದ್ದಾರೆ. ಹೌದು, ಆ ಡ್ರೋನ್ನಲ್ಲಿ ಏನಿದೆ, ಮಾದಕ ವಸ್ತುಗಳನ್ನು ಅವರು ಈ ಕಡೆ ಕಳಿಸಿದ್ದಾರೆ. ಡ್ರಗ್ಸನ್ನು, ಅಂದರೆ ಯಾರೋ ಒಬ್ಬ ಡ್ರಗ್ಸ್ ಸ್ಮಗ್ಲರ್ ಇರ್ತಾರೆ, ಅವರಿಗೆ ಅದು ಸಿಗಲಿ, ಅವರು ತಂದು ನಮ್ಮ ದೇಶದಲ್ಲಿ ಅದನ್ನು ಮಾರಾಟ ಮಾಡಲಿ, ಒಂದು ರೀತಿಯಾಗಿ ಯುವಕರಿಗೆ ಅದರಿಂದ ಹಾನಿಯಾಗಲಿ, ನಮ್ಮ ದೇಶಕ್ಕೆ ಹಾನಿಯಾಗಲಿ ಅನ್ನೋ ಉದ್ದೇಶ ಇದ್ದೇ ಇರುತ್ತೆ. ಇದು ಒಂದು ರೀತಿಯ ಭಯೋತ್ಪಾದನೆ. ಹೌದು, ಮೊದಲಾದರೆ ಗಡಿ ದಾಟಿ ಬರಬೇಕಾಗ್ತಾಯಿತ್ತು, ಈಗ ಗಡಿ ದಾಟಿ ಬರಲಿಕ್ಕೆ ಕಷ್ಟ ಅಂದ ತಕ್ಷಣ ಈ ಡ್ರೋನ್ಗಳು ಗೊತ್ತಾಗಲ್ವಲ್ಲ, ಮತ್ತು ಗೊತ್ತಾದರೂ ತಕ್ಷಣ ಹಿಡಿಯೋಕ್ಕಾಗಲ್ಲ, ನೋಡೋಣ ಒಂದು ಚಾನ್ಸು ಅಂಥೇಳಿ ಇಂಥ ಪ್ರಯತ್ನ ಮತ್ತೆ ಮತ್ತೆ ಮಾಡ್ತಾನೆ ಇದ್ದಾರೆ. ಮತ್ತೆ ಮತ್ತೆ ನಮ್ಮ ಸೈನಿಕರು ಅವುಗಳನ್ನ ಹಿಡಿತಾನೆ ಇದ್ದಾರೆ. ಇದು ಒಂದು ಉದಾಹರಣೆ. ಹಾಗಾದರೆ ಇದು ಒಂದೇನಾ? ಇಲ್ಲ. ಅಮೆರಿಕಾದ ಒಂದು ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಅವನ ಹತ್ರ 20 ಡ್ರೋನ್ಗಳು ಇಟ್ಕೊಂಡಿದ್ದ. ಓಕೆ, ಅವನ ಕೆಲಸ ಏನು ಅಂದರೆ, ಅವ್ನಿಗೆ ಯಾರು ದುಡ್ಡು ಕೊಟ್ಟರೆ ಆ ರಾಜ್ಯದ ಜೈಲಿನಲ್ಲಿ, ಅಂದರೆ ಏನು ನಮ್ಮಲ್ಲಿ ಸೆಂಟ್ರಲ್ ಜೈಲ್ ಅಂತ ನಾವೇನು ಹೇಳ್ತೀವಿ, ಅಂಥ ಒಂದು ದೊಡ್ಡ ಸುರಕ್ಷಿತವಾದ ಜೈಲಿನಲ್ಲಿ ಇದ್ದಂಥ ಅಪರಾಧಿಗಳಿಗೆ ಅವ್ರಿಗೆ ಏನು ಕಳಿಸ್ಬೇಕು ಅದನ್ನು ಇವನು ಡ್ರೋನ್ ಮುಖಾಂತರ ಕಳಿಸ್ತಿತ್ತು. ಅಂದರೆ ಅವ್ರಿಗೆ ಡ್ರಗ್ಸ್ ಬೇಕಾಗ್ಬೋದು, ಅಥವಾ ಏನೋ ಒಂದು ಆಯುಧಗಳು ಬೇಕಾಗ್ಬೋದು, ಅಥವಾ ಜೈಲಿನಿಂದ ತಪ್ಪಿಸ್ಕೊಂಬರ್ಲಿಕ್ಕೆ ಏನಾದ್ರು ಉಪಕರಣಗಳು ಬೇಕಾಗ್ಬೋದು, ಅಥವಾ ಮೊಬೈಲ್ ಫೋನ್ಗಳು ಬೇಕಾಗ್ಬೋದು. ಇದೆಲ್ಲವನ್ನು ಇವನು ಡ್ರೋನ್ ಮುಖಾಂತರ ಕಳಿಸ್ತಾ ಇತ್ತು. ಅದೆಷ್ಟೋ ವರ್ಷ ಅವನು ಹಾಗೆ ಮಾಡ್ಕೊಂಬಂದಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ. ಕೊನೆಗೆ ಎಲ್ಲೋ ಒಂದು ಕಡೆ ಅನುಮಾನ ಬಂದು ಪೊಲೀಸರು ತನಿಖೆ ಮಾಡಿದಾಗ ಈ ವ್ಯಕ್ತಿಯ ಮನೆಗೆ ಹೋಗಿ ಅದನ್ನು ಅರೆಸ್ಟ್ ಮಾಡಿದ್ರೆ ಎಲ್ಲ ಅವನ ಹತ್ರ ಲಕ್ಷಾಂತರ ರೂಪಾಯಿ ಹಣ ಸಿಕ್ಕಿದೆ, ನಗದು. ಜೊತೆಯಲ್ಲಿ ಇಂಥ ಡ್ರೋನ್ಗಳು, ಅಂದರೆ ಮೊಬೈಲ್ ಕಳಿಸ್ಲಿಕ್ಕೆ ಒಂದು ರೀತಿಯ ಡ್ರೋನು, ಅಥವಾ ಈ ಆಯುಧಗಳನ್ನು ಕಳಿಸ್ಲಿಕ್ಕೆ ಮತ್ತೊಂದು ರೀತಿಯ ಡ್ರೋನು, ಅಥವಾ ಡ್ರಗ್ಸನ್ನು ಕಳಿಸ್ಲಿಕ್ಕೆ ಮತ್ತೊಂದು ರೀತಿದು, ಇಂಥದನ್ನು ಸಾಕಷ್ಟು ರೀತಿಯ ಡ್ರೋನ್ಗಳು ಇಟ್ಕೊಂಡು ಒಬ್ಬನೇ ಆಪರೇಟ್ ಮಾಡೋದು. ಓಕೆ, ಅಂದರೆ ನಾವೇನು ಸುರಕ್ಷಿತವಾದ ಸ್ಥಳ ಅಂತೀವಿ ಜೈಲು, ಅಲ್ಲಿ 3 ಹೊತ್ತೂ ಪಹರೆ ಇರುತ್ತೆ, ಸಾಮಾನ್ಯರಂತ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೂ ಕೂಡ ಆ ಪಹರೆಯನ್ನು ಕಣ್ಣು ತಪ್ಪಿಸಿ ಇವನು ಭಾಳ ಎತ್ತರದಲ್ಲಿ ಆ ಡ್ರೋನನ್ನು ಹಾರಿಸಿ ಆ ಜೈಲಿನ ಆವರಣವನ್ನು ಪ್ರವೇಶ ಮಾಡಿ ಒಂದು ಕಡೆ ಇವೆಲ್ಲವನ್ನು ಹಾಕ್ತಾ ಇದ್ದ ಡ್ರೋನಿಂದ. ಹೇಗೆ ಸರ್ ಆವರಣ ಪ್ರವೇಶ ಮಾಡಿದಾಗ? ಅಂದರೆ ಕಾಂಪೌಂಡ್ ಮೇಲೆ ಹೊಟ್ಟೋಗುತ್ತಲ್ಲ, ಈಗ ಒಂದು 10,000 ಅಡಿ 15,000 ಅಡಿನಲ್ಲಿ ಎತ್ತರದಲ್ಲಿ ಹೋಗ್ತಿದೆ ಅಂತಾಗ ಸಾಧಾರಣವಾಗಿ ಏನಾಗಿರುತ್ತೆ, ಫಿಸಿಕಲ್ ಸೆಕ್ಯೂರಿಟಿ ನಾವು ನೆಲಮಟ್ಟದಲ್ಲಿ ನೋಡ್ತೀವಿ. ಆಕಾಶದಿಂದ ಏನೋ ಬರ್ಬೋದು ಅಂತಂದು ಪ್ರಾಯಶಃ ಅಷ್ಟು ಕಲ್ಪನೆ ಇರಲ್ಲ. ಆಮೇಲೆ ಎರಡನೇದಾಗಿ ಇವರೇನು ಮಾಡ್ತಾರೆ ಅಂದರೆ, ಆ ಡ್ರೋನನ್ನು ಎಂಥ ಕಡೆ ಇಳಿಸ್ತಾರೆ, ಅವರು ಜೈಲು ಒಳಗಡೆ ಇಳಿಸಲ್ಲ, ಆ ಜೈಲಿಂದ ಯಾವ್ದಾರು ಎತ್ತರವಾದ ಪ್ರದೇಶದ ಮೇಲೆ ಹೋಗಿ ಇಳಿಸ್ತಾರೆ. ಆವಾಗ ಯಾರಿಗೂ ಅನುಮಾನ ಬರೋದೇ ಇಲ್ಲ ಅಲ್ಲೇನೋ ಕೂತಿದೆಯಾ ಅಂತ. ಆಮೇಲೆ ಸಾಧಾರಣವಾಗಿ ಲೈಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಇವನು ಮಾಡ್ತಿದ್ದೇನು ಅಂತಂದರೆ, ಮೊದಲೇ ಚಿಕ್ಕ ಚಿಕ್ಕ ಡ್ರೋನ್ಗಳು ಯಾರು ದೂರದಿಂದ ನೋಡಿದ್ರೆ ಯಾವುದೋ ಪಕ್ಷಿ ಬರ್ತಿದೆ ಅನ್ನೋ ಕಾಣುತ್ತೆ. ಯಾವುದೋ ಪಕ್ಷಿ ಬಂದಿತ್ತು, ಅದು ಯಾವುದೋ ಒಂದು ನೀರಿನ ಟ್ಯಾಂಕಿನ ಮೇಲೆ ಕೂತಿತ್ತು, ಅಥವಾ ಇನ್ನೆಲ್ಲ ಒಂದು ಎತ್ತರವಾದ ಸ್ಥಳದಲ್ಲಿ ಕೂತಿತ್ತು, ಹೋಯ್ತು. ಹೌದು, ಅಂದರೆ ಕ್ಯಾಮ್ರಾಗಳೆಲ್ಲ ಇದ್ರೂ ಕೂಡ ಒಂದು ಪಕ್ಷಿ ಬಂತು ಹೋಯ್ತು ಅನ್ನೋಂಗೆ ಕಾಣಿಸ್ತಾ ರೀತಿಯಲ್ಲಿ ಇವ್ನು ಬಳಸ್ತಾ ಇತ್ತು. ಕತ್ಲಲ್ಲಂತೂ ಇನ್ನೂ ಕಷ್ಟನೇ ಗೊತ್ತಾಗೋದು. ಇಂಥನ್ನೆಲ್ಲ ಅವನು ತುಂಬ ಸ್ಟಡಿ ಮಾಡಿ ಅಂದರೆ ಒಂದು ಬಿಸ್ನೆಸ್ಸೇ ಮಾಡ್ಕೊಂಡಿತ್ತು. ಇಂಥ ವ್ಯಕ್ತಿಗಳು ಇದ್ದಾರಲ್ಲ, ಇವರು ತುಂಬ ಅಪಾಯಕರು.
ಹೌದು. ಆಮೇಲೆ ಇಂಥದ್ದೇ ಇನ್ನೊಂದು ಘಟನೆ ನಮ್ಮ ಬ್ರಿಟನ್ನಲ್ಲಿ ತುಂಬ ನಡೀತು. ಅದು ತುಂಬ ಜನಕ್ಕೆ ದೊಡ್ಡ ಸವಾಲಾಯಿತು. ಗ್ಯಾರ್ಫೀಲ್ಡ್ ಅಂತ ಹೇಳಿ ಒಂದು ನಗರ ಇದೆ ಬ್ರಿಟನ್ನಲ್ಲಿ. ಅಲ್ಲಿ ಏರ್ಪೋರ್ಟ್ನಲ್ಲಿ ವಿಮಾನ ಬಂದು ಇಳಿಬೇಕು ಅಂದಾಗ ಎಲ್ಲಿಂದನೋ ಗೊತ್ತಿಲ್ಲ ಸುಮಾರು ಡ್ರೋನ್ಗಳು ಬಂದ್ಬಿಡೋದು. ಆ ವಿಮಾನ ಅಲ್ಲಿ ಇಳಿಲಿಕ್ಕೆ ಆಗ್ತಿರ್ಲಿಲ್ಲ, ಅಡ್ಡಿಪಡಿಸೋದು. ಅಥವಾ ಯಾವ್ದಾದ್ರು ವಿಮಾನ ಮೇಲಕ್ಕೆ ಹೋಗಬೇಕು ಅಂತಂದರೆ ಆ ರನ್ವೇ ದಾರಿನಲ್ಲಿ ಡ್ರೋನ್ಗಳು ಬರೋದು. ಅದನ್ನೆಲ್ಲ ಯಾರು ಕಳಿಸ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ತುಂಬ ಹುಡುಕ್ಲಿಕ್ಕೆ ತುಂಬ ಪ್ರಯತ್ನ ಮಾಡಿದ್ರು. ಅವಳನ್ನೇನಾದ್ರು ಬಲೆ ಹಾಕಿಡಿಬೋದು ಅಂತ ಪ್ರಯತ್ನ ಮಾಡಿದ್ರು. ಆಮೇಲೆ ಬೇರೆ ಬೇರೆ ರೀತಿಯಾದ ಏನೇನೋ ಪ್ರಯತ್ನ ಮಾಡ್ತಾ ಹೋದರು. ಬಟ್ ಅಲ್ಲಿವರೆಗೂ ಆತಂಕ ಎಷ್ಟು ಅಂತಂದರೆ ನೋಡಿ, ವಿಮಾನ ಅಂದಾಗ ಯಾವುದೇ ಯುದ್ಧ ವಿಮಾನ ಆಗಲಿ ಅಥವಾ ನಮ್ಮ ಪ್ರಯಾಣಿಕರು ಕರ್ಕೊಂಡು ಹೋಗೋ ವಿಮಾನ ಆಗಲಿ, ವೀಕ್ನೆಸ್ ಏನು ಅಂತಂದರೆ ಫ್ಲೈಟ್ಗಳದ್ದು ಟೇಕ್ ಆಫ್ ಅಂತ ಏನು ಹೇಳ್ತೀವಿ ಅಂದರೆ ಭೂಮಿಯಿಂದ ಆಕಾಶಕ್ಕೆ ಏರುತ್ತಲ್ಲ ಆ ಕ್ಷಣದಲ್ಲಿ, ಅಥವಾ ಆಕಾಶದಿಂದ ಭೂಮಿಗೆ ಬಂದು ಲ್ಯಾಂಡ್ ಆಗುತ್ತಲ್ಲ ಆ ಕೆಲವು ಕ್ಷಣಗಳಲ್ಲಿ ತುಂಬ ವೀಕ್ ಆಗಿರುತ್ತೆ. ಅಲ್ಲಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ವಿಮಾನಕ್ಕೆ ದೊಡ್ಡ ಅಪಘಾತ ಆಗೋದಾಗಲಿ ಹಾನಿ ಆಗೋದಾಗಲಿ ಸಾಧ್ಯ ಇರುತ್ತೆ. ಸೊ ಇವರೇನು ಮಾಡ್ತಾ ಇದ್ರು ಅಂದರೆ ಒಂದು ಕಿರುಕುಳ ಕೊಡೋವಂಥ ಪ್ರವೃತ್ತಿ. ಎಲ್ಲಿಂದ ಡ್ರೋನ್ ಬರುತ್ತೆ ಯಾರಿಗೂ ಗೊತ್ತಿಲ್ಲ, ಇದ್ಕಿದಾಗೆ ಬರೋದು. ಚಿಕ್ಕ ಡ್ರೋನ್ಗಳು, ಅದನ್ನು ಕಳೆದು ಹೋದ್ರೂ ಪರವಾಗಿಲ್ಲ ಹೋಗಲಿ ಅನ್ನೋ ರೀತಿ ಹವ್ಯಾಸಿ ಡ್ರೋನ್ಗಳು ಅಂತ ಏನು ಹೇಳ್ತೀವಿ, ಅಂಥ ಡ್ರೋನ್ಗಳು. ಇದರಲ್ಲೇನೋ ಬೇರೆ ಏನೋ ಬಾಂಬಿಲ್ಲ ಏನೋ ಇಲ್ಲ. ಇದನ್ನು ಕೊನೆಯಲ್ಲಿ ಅವರು ಮಿಲಿಟ್ರಿ ಅವ್ರನ್ನ ಕರೆಸ್ಕೊಂಡು ಆ ಡ್ರೋನ್ಗಳನ್ನು ನಿಷ್ಕ್ರಿಯಗೊಳಿಸ್ಲಿಕ್ಕೆ ಏನಾದ್ರು ಸಾಧ್ಯನಾ ಅಂತ ತುಂಬ ಹಣ ಖರ್ಚು ಮಾಡಬೇಕಾಯಿತು. ಮತ್ತು ಆ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಮಾಡೋರು ಕೂಡ ಭರವಸೆ ಮತ್ತೆ ಬರಲಿಕ್ಕೆ ಸುಮಾರು ಸಮಯ ಹಿಡಿತು. ಅಂದರೆ ಇದೆಲ್ಲ ಆಗ್ತಿರೋಂಥ ಉದಾಹರಣೆಗಳು. ಅದು ಅಲ್ಲಾಗಿದೆ ಅಂದ ತಕ್ಷಣ ನಮ್ಮಲ್ಲಿ ಆಗಲ್ಲ ಅಥವಾ ಇನ್ನೊಂದು ಕಡೆ ಆಗಿಲ್ಲ ಅಂತಲ್ಲ, ಆಗುತ್ತೆ. ಎಲ್ಲ ಕಡೆ ಇಂಥದ್ದು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇದಕ್ಕೇನು ಇದು ಇಷ್ಟಕ್ಕೆ ನಿಲ್ಲುತ್ತಾ? ಇಲ್ಲ. ಕೆಲವು ದೇಶಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ನಾನು ಆಗಲೇ ಹೇಳಿದೆ, ಈ ಅಪಾಯಕಾರಿ ಅಥವಾ ನಿಷೇಧವಾದಂಥ ವಸ್ತುಗಳನ್ನು ಕಳಿಸ್ಲಿಕ್ಕೆ ಪುಟ್ ಡ್ರೋನ್ ಬಳಸ್ತಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.